ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏನಪ್ಪ ಬಿಸಿ ಬಿಸಿ ಸಾಂಬಾರು ತಂದಿದ್ದೀನಿ ಅಂದ್ಕೊತಾ ಇದ್ದೀರಾ? ಎಸ್, ಆಂಧ್ರ ಸ್ಟೈಲ್ ಟೊಮೆಟೊ ದಾಲ್ ಸಾಂಬಾರ್. ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಒಣಮೆಣಸಿನ್ಕಾಯಿ 25 ಪೀಸಸ್, ತೊಗರಿಬೇಳೆ ಅರ್ಧ ಕಪ್, ಮೆಂತ್ಯ 1 ಸ್ಪೂನ್, ಜೀರಿಗೆ 1 ಸ್ಪೂನ್, ಈರುಳ್ಳಿ 1, ಬೆಳ್ಳುಳ್ಳಿ ಒಂದು 10 to 15, ಕರಿಬೇವು, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡರ್ 1 ಸ್ಪೂನ್, ಸಾಸಿವೆ 1 ಸ್ಪೂನ್, ಅರಿಶಿನ ಅರ್ಧ ಸ್ಪೂನ್, ಹಳೆ ಹುಣಸೆ ಹಣ್ಣು ನಿಂಬೆಹಣ್ಣಷ್ಟು ಸೈಜ್ ಬೇಕು, ಟೊಮೆಟೊ 3, ರುಚಿಗೆ ತಕ್ಕ ಕಲ್ಲುಪ್ಪು, LG ಇಂಗುವ, ಆಯಿಲ್ 4 ಸ್ಪೂನ್. ಬನ್ನಿ ಮಾಡುವ ವಿಧಾನ ನೋಡೋಣ. ಸ್ಟವ್ ಅಂಟಿಸ್ಕೊಡೋಣ. ಒಂದು ಕುಕ್ಕರ್ನ ಇಟ್ಕೊಡೋಣ. ಕುಕ್ಕರ್ ಬಿಸಿ ಆಗಿದೆ. 2 ಸ್ಪೂನ್ ಆಯಿಲ್ ಹಾಕ್ಕೊಡೋಣ. ಆಯಿಲ್ ಬಿಸಿ ಆಗಿದೆ. ಈಗ ತೊಗರಿಬೇಳೆ ಹಾಕ್ಕೊಡೋಣ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು, ಹೈ ಫ್ಲೇಮ್ ಮಾಡಬಾರ್ದು. ಲೋ ಫ್ಲೇಮಲ್ಲೇ ಎಲ್ಲ ಐಟಮ್ಸು ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ಮೆಂತ್ಯ ಹಾಕ್ತಾಯಿದ್ದೀನಿ. ಇದನ್ನು ಸಹ ಫ್ರೈ ಮಾಡ್ಕೋಬೇಕು. ಗಮ್ಮಂತ ವಾಸನೆ ಬರ್ತಾಯಿದೆ, 2 ಫ್ಲೇವರ್. ಈಗ ಒಣಮೆಣಸಿನ್ಕಾಯಿ ಹಾಕ್ಕೊಡೋಣ. ಬೆಳ್ಳುಳ್ಳಿ ಸಹ ಸೇರಿಸೋಣ. ಈರುಳ್ಳಿ, ಜೀರಿಗೆ, ಈಗ ಟೊಮೆಟೊ ಸೇರಿಸೋಣ. ಟೊಮೆಟೊ ಹಾಕಿದ ಮೇಲೆ ಒಂದು 5 ಮಿನಿಟ್ಸ್ ಸಿಮ್ಮಲ್ಲೇ ಫ್ರೈ ಮಾಡಬೇಕು. ಆಲ್ಮೋಸ್ಟ್ ಆಗಿದೆ. ಇವಾಗ ಹಳೆ ಹುಣಸೆ ಹಣ್ಣು ಹಾಕೋಣ. ಹಳೆ ಹುಣಸೆ ಹಣ್ಣು ಹಾಕಿದ್ರೇ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ 1.5 ಗ್ಲಾಸ್ ನೀರು ಸೇರಿಸೋಣ. 1.5 ಗ್ಲಾಸ್ ನೀರು ಸೇರಿಸಿ 4 ವಿಸಲ್ ಕುಕ್ಕರ್ನೇ ಕುಗ್ಸ್ಕೋಬೇಕು. 4 ವಿಸಲ್ ಆಗಿದೆ. ತೆಗೆದು ನೋಡೋಣ. ವಾವ್, ಚೆನ್ನಾಗೆ ಬೆಂದಿದೆ. ಈಗ ಇದಕ್ಕೆ ಅರಿಶಿನ, ರುಚಿಗೆ ತಕ್ಕ ಉಪ್ಪು, ಧನಿಯಾ ಪೌಡರ್ ಹಾಕಿ ಚೆನ್ನಾಗೆ ಸ್ಮ್ಯಾಶ್ ಮಾಡಬೇಕು. ನುಣ್ಣಕ್ಕೆ ಸ್ಮ್ಯಾಶ್ ಮಾಡಿಕೊಂಡು, ಈಗ ನಿಮಗೇನಾದರೂ ಹುಳಿ ಖಾರ ತಿನ್ನಬೇಕು ಅಂತ ಅನಿಸಿದರೆ ಇದನ್ನು ಸ್ವಲ್ಪ ಸೈಡ್ಗೆ ಎತ್ತಿಟ್ಕೋಬೋದು. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ನಾವು ಯಾವಾಗ ಮಾಡಿದ್ರೂ ಇದು ಸ್ವಲ್ಪ ಸಪ್ರೇಟ್ ಇಟ್ಕೊತೀವಿ. ಆಮೇಲೆ ನೀರು ಸೇರಿಸಿ ಸಾಂಬಾರು ಸಹ ಮಾಡ್ತೀವಿ. ಈಗ ನಾನು ಇದಕ್ಕೆ ಅರ್ಧ ಲೀಟ್ರ್ ನೀರನ್ನೇ ಸೇರಿಸ್ತೀನಿ. ಈ ತಿಕ್ನೆಸ್ ಸಾಕು ನಮಗೆ. ಬನ್ನಿ ಒಗ್ಗರಣೆ ಹಾಕ್ಕೊಡೋಣ. ಸ್ಟವ್ ಅಂಟಿಸ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು 2 ಸ್ಪೂನ್ ಆಯಿಲ್ನೇ ಸೇರಿಸ್ಬೇಕು. ಸಾಸಿವೆ ಚಿಟಪಟ ಅಂತ ಇದೆ. ಈಗ ಕರಿಬೇವು ಸೇರಿಸೋಣ. ಹಾಗೆ LG ಇಂಗುವ ಸೇರಿಸಿ ಸಾಂಬಾರನ್ನೇ ಹಾಕಬೇಕು. ವಾವ್, ಸ್ಮೆಲ್ಲಂತೂ ಅದ್ಭುತವಾಗಿ ಬರ್ತಾಯಿದೆ. ಈಗ ಬಿಸಿ ಆಗಿದೆ. ಈಗ ನಾವು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಡೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರಂತೂ. ರೈಸ್ಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಡ್ಲಿಗೆ ದೋಸೆಗೂ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ.
ನಾವಿವತ್ತು ಮನೆಯಲ್ಲಿ ರೈಸ್ ಮಾಡಿದ್ದೀವಿ. ಬನ್ನಿ ಸರ್ವ್ ಮಾಡ್ಕೊಡೋಣ. ಬಿಸಿ ಬಿಸಿ ರೈಸ್, ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಈ ಸಾಂಬಾರಂತೂ ಬೇರೆ ಲೆವೆಲ್, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಒಣಮೆಣಸಿನ್ಕಾಯಿ ಬೇಳೆ ಟೊಮೆಟೊ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.